ರೈತರ ವಿರೋಧವಾಗಿ 3 ಕೃಷಿ ಕಾಯ್ದೆಗಳು ತಂದು ಚಾರಿತ್ರಿಕ ಹೋರಾಟ ನಡೆಸಿ ರೈತರು ಆ 3 ಕಾಯ್ದೆಗಳು ಜಾರಿಯಾದಂಗೆ ಬ್ಲಾಕ್ ಮಾಡಿ CANRC ತಂದು ಧಾರ್ಮಿಕ ಆಧಾರದ ದೇಶ ಹೊಡಿಬೇಕು ಅಂತ ಬಂದು 28 ವರ್ಷದಲ್ಲಿ ಇಡೀ ದೇಶಕ್ಕೆ ಬೆಂಕಿ ಇಡೋ ಪ್ರಯತ್ನ ಮಾಡ್ತಾರೆ. ಅವ್ರನ್ನ ಸೋಲಿಸಿ ಇವ್ರನ್ನ ಪವರಿಗೆ ತಂದ್ರು ಕಾಂಗ್ರೆಸ್. ಇವ್ರು ಮಾಡ್ತಿರೋದೇನು 5 ಗ್ಯಾರಂಟಿ ವಿಚಾರ ಬಿಟ್ಟು ನಮ್ಮ ಜನಸಾಮಾನ್ಯರಿಗೆ ಕೊಟ್ಟಂತ ಯಾವುದೇ ಮಾತನ್ನು ಅವರು ಇಂಪ್ಲಿಮೆಂಟ್ ಮಾಡ್ತಿಲ್ಲ. ಅವ್ರಿಗೆ ಸೋಲಿಸಿ ಇವ್ರು ಬಂದ್ರು, ಇವ್ರು ಏನ್ ಮಾಡ್ತಿದ್ದಾರೆ? ಯಾವ ಪಕ್ಷವು ಯಾವ ನಾಯಕರು ಯಾರು ನಮ್ಮನ್ನು ಕಾಪಾಡಲ್ಲ. ಆತ್ಮೀಯ ಕನ್ನಡ ಪ್ಲಾನೆಟ್ ವೀಕ್ಷಕರಿಗೆ ಸ್ವಾಗತ. ನಾವು ಒಂದು ವಿಶೇಷ ಸಂದರ್ಶನವನ್ನು ಈ ಸಂದರ್ಭದಲ್ಲಿ ಇಟ್ಕೊಂಡಿದ್ದೀವಿ. ನಾಳೆ 26ನೇ ತಾರೀಕು ದಾವಣಗೆರೆಯಲ್ಲಿ ಒಂದು ಬೃಹತ್ ಸಮಾವೇಶ ನಡೀತಾ ಇದೆ, ಸಂವಿಧಾನ ಸಂರಕ್ಷಣಾ ಸಮಾವೇಶ ಅಂಥೇಳಿ. ಈ ಸಂದರ್ಭದಲ್ಲಿ ಯಾಕೆ ಇಂತಹ ಒಂದು ಬೃಹತ್ ಸಮಾವೇಶ ದಾವಣಗೆರೆಯಲ್ಲಿ ನಡೀತಾ ಇದೆ, ಇದರ ಉದ್ದೇಶ ಏನು, ಗುರಿಗಳೇನು, ಅಥವಾ ಯಾವ ರೀತಿ ನಡೀತಾ ಇದೆ, ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಇವತ್ತು ನಾವಿಲ್ಲಿ ಕೂತಿದ್ದೀವಿ. ನಮ್ಮ ಜೊತೆಗೆ ಈ ಒಂದು ಸಮಾವೇಶದ ಸಂಘಟಕರಲ್ಲಿ ಮುಖ್ಯ ಸಂಘಟಕರಾಗಿರುವಂತಹ ಇಬ್ಬರು ಮುಂದಾಳುಗಳಿದ್ದಾರೆ. ಒಬ್ಬರು ನೂರ್ ಶ್ರೀಧರ್ ಅವರು ಕರ್ನಾಟಕ ಜನಶಕ್ತಿ ಸಂಘಟನೆಯರು ಮತ್ತು ವೀರಸಂಗಯ್ಯ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಮುಖಂಡರು. ಸೊ ಅವರುಗಳಲ್ಲಿ ನಾವು ಈ ಒಂದು ಈ ಸಮಾವೇಶದ ಉದ್ದೇಶ ಏನು ಅಥವಾ ಗುರಿ ಏನು, ಈ ವಿಷಯಗಳನ್ನು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ನಿಮಗೆ ಸ್ವಾಗತ. ನೂರ್ ಶ್ರೀಧರ್ ಸರ್, ಈ ಒಂದು ದಿಢೀರ್ ಅಂತ ಕಳೆದ ಕೆಲವು ದಿನಗಳಲ್ಲಿ ಒಂದು ಜಾಥಾ ಹೊರಡಿತು ವಾಡಿಯಿಂದ, ಸಂವಿಧಾನ ಸಂರಕ್ಷಣಾ ಪಡೆ ಅನ್ನುವ ಒಂದು ಇದರಲ್ಲಿ. ಈಗ 26ನೇ ತಾರೀಕು ಸಮಾವೇಶ ನಡೀತಾ ಇದೆ. ಇಂತಹ ಒಂದು ದಿಢೀರಾದಂತಹ, ಅದು ದೊಡ್ಡ ಮಟ್ಟದ ಒಂದು ಬೃಹತ್ ಸಂಖ್ಯೆಯಲ್ಲಿ ಜನ ಸೇರುವಂಥ, ಅದು ಸಂವಿಧಾನ ರಕ್ಷಣೆಗೋಸ್ಕರನೇ ಅಂತಲೇ ಏನು ಸಮಾವೇಶ ನಡೀತಾ ಇದೆ, ಇದರ ಒಂದು ಅಗತ್ಯ ಅಥವಾ ಅನಿವಾರ್ಯತೆ ತುರ್ತು ಏನು ಅಂತ ನೀವು ಅಂದ್ಕೊಳ್ತಿದ್ದೀರಿ? ಹರ್ಷ ಅವರೇ, ನಿಮಗೆಲ್ಲ ಗೊತ್ತಿರೋಂಗೆ ಎದ್ದೇಳು ಕರ್ನಾಟಕನೂ ಕೂಡ ಒಂದು ರೀತಿ ದಿಢೀರಾಗಿ ಹುಟ್ಟಿದೆ. ವಿಧಾನಸಭಾ ಎಲೆಕ್ಷನ್ ಇತ್ತು, ಅದಕ್ಕೆ ಏನು ಮಾಡಬೇಕು ಅಂತೇಳಿ ಎಲ್ಲರೂ ಯೋಚನೆ ಮಾಡ್ತಿದ್ವಿ, ಎಲ್ಲರೂ ಹುಡುಕಾಡ್ತಿದ್ವಿ ದಾರಿಗೆ. ಮೇನಲ್ಲಿ ಎಲೆಕ್ಷನ್ ನಡೀತು, ಮಾರ್ಚ್ 5ಕ್ಕೆ ಎದ್ದೇಳು ಕರ್ನಾಟಕ ಹುಟ್ಟಿದ್ದು, ಜಸ್ಟ್ 2 ತಿಂಗಳ ಹಿಂದೆ ಮೊದಲು. ಆವಾಗ ನಮಗೆಲ್ಲರಿಗೂ ಕೂಡ ಕಾಡ್ತಿತ್ತು, ಒಂದು ವೇಳೆ ಈ ಸರಿ ನಾವು ಪರಿಣಾಮಕಾರಿಯಾಗಿ ನಾವು ಮಧ್ಯಪ್ರವೇಶ ಮಾಡಲಿಲ್ಲ ಅಂದರೆ, ಬರೀ ರಾಜಕೀಯ ಪಕ್ಷಗಳ ಮೇಲೆ ಬಿಟ್ಟು ನಾವು ಅಷ್ಟೇ ಕೂತ್ಕೊಂಡ್ರೆ ಈ ಚುನಾವಣೆಯನ್ನು ಸೋಲ್ಬೋದು ಅಂತ ನಮ್ಗೆ ಅನಿಸ್ತಾ ಇತ್ತು. ಸೊ ಹಂಗಾಗಿ ನಾವು ಜನಪರ ಸಂಘಟನೆಗಳು, ನಾಗರಿಕ ಸಮಾಜದ ವ್ಯಕ್ತಿಗಳು ನಾವು ಸುಮ್ಮನೆ ಕೂರಕ್ಕಲ್ಲ, ನಾವು ಏನಾದರೂ ಮಾಡಬೇಕು. ಅದಕ್ಕೆ ಭಾಳ ತೀವ್ರವಾದ ಮಂಥನ ಮಾಡಲಿಕ್ಕೋಸ್ಕರನೇ ನಾವು ಮಾರ್ಚಲ್ಲಿ ಸೇರಿದ್ವಿ. ಮಾರ್ಚ್ 5ರ ಮಂಥನ ಬಹಳ ಒಂಟಿ ಬ್ರೇಕ್ ಥ್ರೂ ತಂತು. ಅದರೊಳಗೆ ಕೆಲವು ಐಡಿಯಾಸ್ ಬಂತು, ಐಡಿಯಾಸ್ನ ನಾವು ಟಾರ್ಗೆಟ್ ಮಾಡಿದ್ವಿ. ಇಲ್ಲ, ನಾವೊಂದು ಪರಿಣಾಮಕಾರಿಯಾಗಿ ಮಧ್ಯಪ್ರದೇಶ ಮಾಡಬೇಕು. ಒಟ್ಟಾರೆ ಒಂದು ಕರ್ನಾಟಕದಲ್ಲಿ ಒಂದು 130 ಕ್ರಿಟಿಕಲ್ ಕ್ಷೇತ್ರಗಳಿದೆ, ಸೂಕ್ಷ್ಮ ಕ್ಷೇತ್ರಗಳು. ಮಿಕ್ಕ ಕಡೆ ನಮಗೆ ರಿಸಲ್ಟ್ ಗೊತ್ತಿದೆ, ಎಲ್ಲಿ ಕಾಂಗ್ರೆಸ್ನವ್ರು ಗೆಲ್ತಾರೆ, ಎಲ್ಲಿ BJPನವ್ರು ಗೆಲ್ತಾರೆ, JDS ಗೆಲ್ತಾರೆ ಗೊತ್ತಿದೆ. ಆದರೆ ಇನ್ನೊಂದು 103 ಕ್ಷೇತ್ರಗಳು ಭಾಳ ಸೂಕ್ಷ್ಮ, ಅದು ಹೆಂಗೆ ಬೇಕಾದ್ರೂ ಅದು ತಕ್ಕಡಿ ಹೆಂಗೆ ಬೇಕಾದ್ರೂ ಆಗ್ಬೋದು ಅಂತ ಅಲ್ಲಿ ನಮ್ಮ ಪಾತ್ರ ಇದೆ. ನಾವು ಒಂದು 5ರಿಂದ 10,000 ವೋಟ್ಗಳನ್ನು ನಾವು ಶಿಫ್ಟ್ ಮಾಡಿಸಿದ್ದೇ ಆಗಲಿ ಅಥವಾ ಒಡಿದಂಗೆ ನೋಡ್ಕೊಂಡಿದ್ದೇ ಆಗಲಿ, ರಿಸಲ್ಟ್ ಚೇಂಜ್ ಆಗುತ್ತೆ. ಹಾಗಾಗಿ ನಾವು ಅದಕ್ಕೆ ಮಧ್ಯಪ್ರವೇಶ ಮಾಡಬೇಕು ಅಂತ ವೈಜ್ಞಾನಿಕವಾಗಿ ಬೂತ್ ಮಟ್ಟಕ್ಕೆ 103 ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಂಡು ಬೂತ್ ಮಟ್ಟಕ್ಕೆ ಇಳಿದು ಅಲ್ಲಿನ ಓಟು ವಿಭಜನೆ ಆಗ್ದಂಗೆ, ಮತ್ತು ಓಟುಗಳು ಪರ್ಸೆಂಟೇಜ್ ಹೆಚ್ಚಾಗುವ ರೀತಿಯಲ್ಲಿ, ಓಟ್ಗಳು ಶಿಫ್ಟ್ ಆಗುವ ರೀತಿಯಲ್ಲಿ ಭಾಳ ಕ್ಯಾಲ್ಕುಲೇಟೆಡಾಗಿ ವರ್ಕ್ ಮಾಡಿದ್ವಿ. ನಾವಷ್ಟೇ ಅಲ್ಲ, ಬೇರೆ ಬೇರೆ ನೆಟ್ವರ್ಕ್ಗಳು ಕೂಡ ಅವ್ರವ್ರ ರೀತಿಯಲ್ಲಿ ಕೆಲಸ ಮಾಡಿದರು. ಅದೆಲ್ಲವೂ ಕೂಡ ಸೇರಿ ಆ ರಿಸಲ್ಟ್ ಅನ್ನೋದು ಬಂತು. ಕರ್ನಾಟಕದಲ್ಲಿ BJP ಸೋತು ಕಾಂಗ್ರೆಸ್ ಬಂತು. ಇದೊಂದು ಕರ್ನಾಟಕ ಮಾಡಲ್ ಅಂತ ಫೇಮಸ್ ಆಯಿತು. ಆಮೇಲೆ ಬೇರೆ ಬೇರೆ ರಾಜ್ಯಗಳಿಂದ ಬರೋಕ್ಕೆ ಶುರು ಮಾಡಿದ್ರು. ಇದೇ ಗಾಂಧಿ ಭವನಲ್ಲಿ ಎಲ್ಲಿ ನಾವು ಇಂಟರ್ವ್ಯೂ ಮಾಡ್ತಿದ್ದೀವೋ, ಇದೇ ಗಾಂಧಿ ಭವನಲ್ಲಿ ಅಕ್ಟೋಬರ್ 2023ರಲ್ಲಿ 21 ರಾಜ್ಯಗಳ ಸಂಘಟನೆಗಳ ಒಂದು ಮಹಾಸಭೆ ನಡೀತು. ಇಡೀ ಕ್ಯಾಂಪಸ್ ತೊಗೊಳ್ಳಾಗಿತ್ತು, ಎಲ್ಲ ಹಾಲ್ಗಳು, ಎಲ್ಲ ರಾಜ್ಯದಿಂದ ಬಂದಿದ್ದರು. ದೊಡ್ಡ ಚರ್ಚೆಯಾಗಿ ಲೋಕಸಭಾ ಎಲೆಕ್ಷನ್ನಲ್ಲಿ ನಾವೆಲ್ಲರೂ ಕೂಡ ಮಧ್ಯಪ್ರವೇಶ ಮಾಡಬೇಕು ಅಂತಾಗಿ, ಆಮೇಲೆ 24 ರಾಜ್ಯಗಳ ನೆಟ್ವರ್ಕ್ ಆಗಿ ವಿಕಾಸಗೊಂಡು ಅದರ ಹೊರಗಡೆ ಸುದ್ದಿ ಮಾಡಬಾರ್ದು ಅಂತಿದ್ವಿ. ಅಂತರ್ಗಾಮಿಯಾಗೇನೆ ಕೆಲಸ ಮಾಡಿದ್ವಿ. 24 ವರ್ಷದಲ್ಲಿ ಲಕ್ಷಾಂತರ ಜನ ದುಡಿದಿದ್ದಾರೆ ಎಲ್ಲ ಕಡೆನೂ ಕೂಡ, ಇನ್ಕ್ಲೂಡಿಂಗ್ UP, ಉತ್ತರ ಪ್ರದೇಶ ಒಳಗೊಂಡಂತ ಎಲ್ಲ ಕಡೆ ಕೆಲಸ ಮಾಡಿದ್ವಿ. ಅದರಲ್ಲಿ ಅವರು 400 ಪಾರ್ ಅಂತ ಅವ್ರು ಇಟ್ಕೊಂಡಿದ್ರು. ಅವ್ರು 250 ದಾಟೋದಕ್ಕೆ ಆಗದಲ್ಲಿರೋದ್ರೊಳಗೆ ನಮ್ಮ ನೆಟ್ವರ್ಕನ್ನು ನಾನು ಅಷ್ಟೇ ಹೇಳ್ತಿಲ್ಲ, ಒಟ್ಟು ಇಡೀ ಭಾರತದ ನಾಗರಿಕರು, ಜನಮಾಧ್ಯಮಗಳು, ಡಿಜಿಟಲ್ ಮೀಡಿಯಾಗಳು, ಯೂಟ್ಯೂಬರ್ಸು ಎಲ್ಲರೂ ಸೇರಿ ಕೆಲಸ ಮಾಡಿದ್ರಿಂದ ಅವ್ರಿಗೆ ಹಿಂದಕ್ಕೆ ತಳ್ಳಲಿಕ್ಕೆ ಸಾಧ್ಯ ಆಯಿತು. ಅದು ಆ ಫೇಸ್ ಆಯಿತು. ಇದಾದ ನಂತರದಲ್ಲಿ ಕಳೆದ 10 ತಿಂಗಳೊಳಗೆ ಮುಂದೇನು ನಮ್ಮ ನಾಗರಿಕ, ಅದು ಎಲೆಕ್ಷನ್ ಟೈಮಲ್ಲಿತ್ತು. ಎಲೆಕ್ಷನ್ ಟೈಮಲ್ಲಿ ತಾತ್ಕಾಲಿಕವಾಗಿ ಆ ಪಾತ್ರ ನಿರ್ವಹಿಸಿದ್ವಿ. ಅವ್ರಿಗೆ ತಳ್ಳಬೇಕಾಗಿತ್ತು, ಯಾರಿದ್ರೂ ಅವ್ರನ್ನ ಗೆಲ್ಲಿಸಿದ್ವಿ. ಅವಾಗ ನಮ್ಮ ನಿಲುವೇನಾಗಿತ್ತು, ಅತಿ ದುಷ್ಟರಾಗಿರುವಂಥ ಅಧಿಕಾರದಿಂದ ಇಳಿಸಬೇಕು, ಯಾರೇ ಅಧಿಕಾರದಲ್ಲಿ ಬಂದರೂ ಅವ್ರ ಜೊತೆ ಗುದ್ದಾಡಬೇಕು. ಇದು ನಮ್ಮ ಪಾಲಿಸಿ ಆಗಿತ್ತು. ಅವಾಗ ಅವ್ರ ಅತಿ ದುಷ್ಟ ಇಳಿಸ್ಬೇಕಾಗಿತ್ತು, ಮಾಡಿದ್ವಿ. ಈಗ ಮುಂದೇನು ಈ ಚರ್ಚೆ ನಮ್ಮೊಳಗೆ ಸಿಕ್ಕಾಬಟ್ಟೆ ನಡೆದಿದೆ, ಒಂದಲ್ಲ ಅನೇಕ ಸುತ್ತಿನ ಚರ್ಚೆ ಮಂಥನೆಲ್ಲ ನಡೆದು ಕಳೆದ ಡಿಸೆಂಬರ್ 1-2ರಲ್ಲಿ ಒಂದು ವರ್ಕ್ಶಾಪ್ ಮಾಡಿ ಕೊನೆಗೆ ಅದಕ್ಕೊಂದು ಕ್ಲಿಂಚ್ ಮಾಡಿ ಒಂದು ಫೈನಲ್ ಇದಕ್ಕೆಲ್ಲ ಬಂದ್ವಿ. ಆ ಅಸೆಸ್ಮೆಂಟ್ ಪ್ರಕಾರ ನಮಗೇನಪ್ಪ ಅಂದರೆ, ಭಾರತದ ರಾಜಕಾರಣದಲ್ಲಿ ಮುಂದಿನ 3 ವರ್ಷಗಳು ಕ್ರೂಷಿಯಲ್, ವೆರಿ ವೆರಿ ಕ್ರೂಷಿಯಲ್.
ಇದರಲ್ಲಿ ಒಂದು ಬಹಳ ದೊಡ್ಡ ಅಪಾಯನೂ ಇದೆ, ಇನ್ನೊಂದು ಕಡೆ ದೊಡ್ಡ ಸವಾಲು ಇದೆ. ಅಪಾಯ ಏನು? ಅಪಾಯ ಏನಪ್ಪ ಅಂತ ಹೇಳಿದ್ರೆ, ಮುಂದಿನ 3 ವರ್ಷಗಳಲ್ಲಿ ಈಗೇನಾಗಿದೆ, ಕೇಂದ್ರ ಸರ್ಕಾರ ಏನೇನು ಪಾಲಿಸಿಗಳನ್ನು ಪುಷ್ ಮಾಡಬೇಕು ಅಂತ ಟ್ರೈ ಮಾಡ್ತಿತ್ತೋ, ಕಳೆದ ಅವರ ಪೀರಿಯಡ್ನೊಳಗೆ ಜನ ಚಳವಳಿಗಳು ಒಂದು ಬ್ಲಾಕ್ ಮಾಡಿಟ್ರು. ಉದಾಹರಣೆಗೆ, ರೈತರ ವಿರೋಧವಾಗಿ 3 ಕೃಷಿ ಕಾಯ್ದೆಗಳು ತಂದರು. ಚಾರಿತ್ರಿಕ ಹೋರಾಟ ನಡೆಸಿ ರೈತರು ಆ 3 ಕಾಯ್ದೆಗಳು ಜಾರಿಯಾಗ್ದಂಗೆ ಬ್ಲಾಕ್ ಮಾಡಿಟ್ರು. ಅದಕ್ಕಿಂತ ಮೊದಲು CANRC ತಂದು ಧಾರ್ಮಿಕ ಆಧಾರದ ಮೇಲೆ ದೇಶನ ಹೊಡಿಬೇಕು ಅಂತ ಬಂದರು. ಅದನ್ನು ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಎಲ್ಲ ಪ್ರಜಾತಂತ್ರವಾದಿಗಳು ಸೇರಿ ಪ್ರತಿರೋಧ ಒಡ್ಡಿ ಅದನ್ನು ಬ್ಲಾಕ್ ಮಾಡಿ ಜಾರಿಯಾಗ್ದಂಗೆ ಮಾಡಿಟ್ರು. ಅದನ್ನು ಕಾರ್ಮಿಕರ ವಿರುದ್ಧ 4 ಕೋಡ್ಗಳನ್ನು ತಂದರು. ಬಟ್ ಅದೆಲ್ಲ ಕಡೆ ಎಲ್ಲ ಕಾರ್ಮಿಕ ಸಂಘಟನೆಗಳು ಸಾರಾಸಗಟ್ಟು ರಿಜೆಕ್ಟ್ ಮಾಡಿದ್ದರಿಂದಾಗಿ ಅಷ್ಟು ಸುಲಭವಾಗಿ ಅದನ್ನು ಇವನ್ ಅವರ BJPಯ BMS ಒಳಗೊಂಡಂತೆ ಅದನ್ನು ಒಪ್ಕೊಳ್ಳದಲ್ಲೇ ಹೋಗಿದ್ದರಿಂದಾಗಿ ಅವರಿಗೆ ಅದನ್ನು ಇಮ್ಮಿಡಿಯೇಟಾಗಿ ಪುಷ್ ಮಾಡೋಕ್ಕಾಗಲಿಲ್ಲ. ಅದು ಕೂಡ ಅಲ್ಲಿ ಬ್ರೇಕ್ ಆಗಿತ್ತು. ಆದರೆ ಈ ಎಲ್ಲ ಕಾಯ್ದೆಗಳು ಕಾರ್ಪೊರೇಟ್ ದೃಷ್ಟಿಯಿಂದ ಮತ್ತು ಈ ಸಂಘ ಪರಿವಾರದ ದೃಷ್ಟಿಯಿಂದ ಅವ್ರಿಗೆ ಬಹಳ ಮುಖ್ಯವಾದಂಥವು. ಅವನ್ನೆಲ್ಲವನ್ನು ಕೂಡ ಈಗ ಪುಷ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈಗ ಎಲೆಕ್ಷನ್ಸ್ ಇತ್ತು, ಕಾಯ್ತಾ ಇದ್ದರು. ಮೊದಲು ಒಂದು ರೌಂಡ್ ಇತ್ತು, ಹರಿಯಾಣ, ಮಹಾರಾಷ್ಟ್ರ, ಜಾರ್ಖಂಡು, ಡೆಲ್ಲಿ ಎಲೆಕ್ಷನ್ಸ್ ಇತ್ತು. ಈಗ ಇನ್ನೊಂದು ಬಿಹಾರ್ ಎಲೆಕ್ಷನ್ ಕಾಯ್ತಾ ಇದ್ದಾರೆ. ಈಗಲೂ ಕೂಡ ಈಗ ಆಲ್ರೆಡಿ ತಯಾರಿ ಮಾಡ್ತಿದ್ದಾರೆ, ಅವು ಎಲ್ಲವಕ್ಕೂ ತಯಾರಿ ಮಾಡ್ತಿದ್ದಾರೆ. ಬಿಹಾರ್ ಎಲೆಕ್ಷನ್ಸ್ ಮುಗಿದ ತಕ್ಷಣ ಬೀಳ್ತಾರೆ. ರೈತರ ಕೃಷಿ ಕಾಯ್ದೆಗಳನ್ನೇ ತೆಗೆದು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮಾರ್ಕೆಟಿಂಗ್ ನ್ಯಾಷನಲ್ ಪಾಲಿಸಿ ಅನ್ನೋ ಫ್ರೇಮ್ವರ್ಕ್ ಅಂತ ಮಾಡಿದ್ದಾರೆ. ಹೊಸ ಹೆಸರಿನಲ್ಲಿ ಮತ್ತೆ ರೈತರ ಭೂಮಿ ಮತ್ತು ಬೆಳೆಯ ಮೇಲೆ ನಿಯಂತ್ರಣ ಸಾಧಿಸಿಗೆ ಕಾರ್ಪೊರೇಟ್ ಗುಳಿಗಳು ನುಗ್ತವೆ. ಕಾರ್ಮಿಕರನ್ನೆಲ್ಲ ಹೆಡೆಮುರಿ ಕಟ್ಟಲಿ, ಅವರ ಶ್ರಮವನ್ನೆಲ್ಲ ಕೂಡ ಅಗ್ಗದ ಕೂಲಿಗೆ ದುಡಿಸ್ಕೊಳ್ಳಿಕ್ಕೋಸ್ಕರ ಕಾರ್ಮಿಕ 4 ಕೋಡ್ಗಳು ಬರ್ತವೆ. ಹೊರಗಡೆಯಿಂದ ಇವರೇನು ಅಮೆರಿಕ ಜೊತೆ ಮಾತುಕತೆ ನಡೀತಿದೆ, ಟಾರಿಫ್ನ ಡೌನ್ ಮಾಡ್ತಾರೆ, ಹೊರಗಡೆಯ ಪ್ರಾಡಕ್ಟ್ಸ್ ಒಳಗಡೆ ನುಗ್ತವೆ, ಇರೋ ಕೆಲಸಗಳು ಕಿತ್ಕೊಂಡು ಹೋಗ್ತವೆ, ನಿರುದ್ಯೋಗ ಇನ್ನೂ ಬೆಳೀತದೆ. ಮುಂದಿನ ದಿನಗಳಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂಥ ಪರಿಸ್ಥಿತಿ ಇದೆ ಮುಂದಿನ 3 ವರ್ಷಗಳ ಕಾಲ. ಆದರೆ ಇವರು ತಮ್ಮ ಕಾರ್ಪೊರೇಟ್ಗೋಸ್ಕರ ಅವ್ರು ಸೇವೆ ಮಾಡೋಕ್ಕಿರೋದ್ರಿಂದ ಅವ್ರಿಗೆ ಇದೆಲ್ಲ ಲೆಕ್ಕ ಇಲ್ಲ. ಅವ್ರು ಹಣ ಮಾಡಬೇಕಾಗಿದೆ, ನುಗ್ಗುತ್ತಾರೆ. ಇದನ್ನು ನಾವು ಹೆಂಗೆ ರಕ್ಷಣೆ ಮಾಡ್ಕೋಬೇಕು? ರೈತರ ರಕ್ಷಣೆ ಹೆಂಗೆ ಮಾಡ್ಕೊಳ್ಳೋಣ? ಕಾರ್ಮಿಕರ ಹಿತದ ರಕ್ಷಣೆ ಹೆಂಗೆ ಮಾಡ್ಕೊಳ್ಳೋಣ? ವಿದ್ಯಾರ್ಥಿ ಯುವಜನ ಈ ಯುವ ತಲೆಮಾರಿನ ಭವಿಷ್ಯನ ಹೆಂಗೆ ರಕ್ಷಣೆ ಮಾಡ್ಕೊಳ್ಳೋಣ? ಈ ಪ್ರಶ್ನೆಗಳು ನಮ್ಮ ಮುಂದಿದ್ದಾವೆ. ಅಷ್ಟೇ ಅಲ್ಲ, ಅವರು 100 ವರ್ಷಗಳಲ್ಲಿ ಅವರು ಇದೊಂದು ಮನುವಾದಿ ದೇಶ ಮಾಡಬೇಕು ಅಂತ ಹೊರಟಿದ್ರು. ಆದರೆ 100 ವರ್ಷಗಳಲ್ಲಿ ಅವ್ರದ್ದು ಕಂಪ್ಲೀಟ್ ಆಗಿಲ್ಲ. ಅವ್ರೊಳಗಡೆ ಭಾಳ ಅದು ಕುದಿತಾ ಇದೆ, ಹತಾಶೆ ಇದೆ. ಅವ್ರು ಆ ಪ್ಲ್ಯಾನ್ನ ಎಕ್ಸ್ಟೆನ್ಷನ್ ಮಾಡ್ತಿದ್ದಾರೆ ನೆಕ್ಸ್ಟ್ 5 ಇಯರ್ಸಿಗೆ. ಮುಂದಿನ ಎಲೆಕ್ಷನ್ನಷ್ಟೊತ್ತಿಗೆ ಅವ್ನು ಭಾಳ ದೊಡ್ಡ ಒಂದು ಷಡ್ಯಂತ್ರ ರೂಪಿಸ್ತಿದ್ದಾರೆ. ಅದು ಈ 3 ವರ್ಷ ಫಸ್ಟ್ ಕಾರ್ಪೊರೇಟ್ ಪುಷ್ ನುಗ್ತಾರೆ. ನೆಕ್ಸ್ಟ್ ಎಲೆಕ್ಷನ್ ಬರ್ತವೆ 28, 29 ಬರೋದಕ್ಕಿಂತ ಮೊದಲು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೊಡ್ಡ ಮಟ್ಟಿಗೆ ಬೆಂಕಿ ಹಾಕ್ತಿರಿ. ನೀವೇನು ಕಾಶ್ಮೀರಲ್ಲಿ ಏನು ನೋಡ್ತಿದ್ದೀವೋ, ಇದು ಆಲ್ಸ್ ದ ಬಿಗಿನ್ ಆಫ್ ದರ್ ಪ್ರಾಜೆಕ್ಟ್. ಆ್ಯಕ್ಚುಲಿ ಇದು ಬೆಳೆಸ್ತಾ ಹೋಗ್ತಾರೆ, ಇದನ್ನು ಪ್ರಾಜೆಕ್ಟ್ ಮಾಡ್ತಾ ಹೋಗ್ತಾರೆ. 28 ವರ್ಷದಲ್ಲಿ ಇಡೀ ದೇಶಕ್ಕೆ ಬೆಂಕಿ ಇಡೋ ಪ್ರಯತ್ನ ಮಾಡ್ತಾರೆ. ಬೆಂಕಿ ಬೀಳಬಾರ್ದು, ಅವ್ರ ಪ್ಲ್ಯಾನ್ ಅದು. ಆದರೆ ಬೆಂಕಿ ಬೀಳಂಗೆ ಮಾಡಲ್ಲ, ನಾವು ಅದನ್ನು ತಡಿತೀವಿ. ಅದನ್ನು ತಡಿಯೋದು ಯಾರು? ಇದು ಆ ಕಡೆ ಇದೆ. ಇದು ನಮಗಿರುವಂಥ ಅಪಾಯ. ಹಿಂಗೆ ತಡಿತೀವಿ ಅನ್ನೋ ಪ್ರಶ್ನೆ ನಮಗಿದೆ. ಇನ್ನೊಂದು ಕಡೆ ಇನ್ನೊಂದು ದೊಡ್ಡ ಸವಾಲಿದೆ. ಅವ್ರನ್ನ ಸೋಲಿಸಿ ಇವ್ರನ್ನ ಪವರಿಗೆ ತಂದ್ರು ಕಾಂಗ್ರೆಸ್ನನ್ನ. ಇವ್ರು ಮಾಡ್ತಿರೋದೇನು? ಇವ್ರು ಬರ್ತಿರೋಂಥ ಅದೇ BJPಯ ಪಾಲಿಸಿ ತಂದಿತ್ತು, ಅದೇ ಪಾಲಿಸಿಸ್ ಇವ್ರು ಕಂಟಿನ್ಯೂ ಮಾಡ್ತಿದ್ದಾರೆ. 5 ಗ್ಯಾರಂಟಿ ವಿಚಾರ ಬಿಟ್ಟು ನಮ್ಮ ಜನಸಾಮಾನ್ಯರಿಗೆ ಕೊಟ್ಟಂಥ ಯಾವುದೇ ಮಾತನ್ನು ಅವರು ಇಂಪ್ಲಿಮೆಂಟ್ ಮಾಡ್ತಿಲ್ಲ. ತಮ್ಮ ಪ್ರಣಾಳಿಕೆನೇ ಮರ್ತಿದ್ದಾರೆ. ಆ ಬಗರ್ ಹುಕರು ರೈತರು ಬಾಯ್ ಬಡ್ಕೊಳ್ತಾ ಇದ್ರು ಕೂಡ ಅವ್ರಿಗೆ ಭೂಮಿ ಕೊಡೋಕ್ಕೆ ಇವರು ರೆಡಿ ಇಲ್ಲ. ಇವರು ಅಂಗನವಾಡಿ ಬಿಸಿ ಹುಡ್ದವರೆಲ್ಲ ಕೂಡ ಇಡೀ ರಾತ್ರಿಯಲ್ಲೂ ಕೂಡ ಹೆಣ್ಮಕ್ಳು ಬಂದು ಮಲಗಿದ್ರು ಕೂಡ ಅವ್ರಿಗೆ 2,000 ರೂಪಾಯಿ ಕೂಲಿ ಜಾಸ್ತಿ ಮಾಡೋಕ್ಕೆ ಇವ್ರು ರೆಡಿ ಇಲ್ಲ. ಇಂಥ ದುಸ್ಥಿತಿಯಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಕೂತ್ಕೊಂಡಿದೆ. ಈಗ ನಾವು ಜನರಿಗೆ ನಾವು ಉತ್ತರ ಕೊಡಬೇಕಲ್ಲ. ಅವ್ರಿಗೆ ಸೋಲಿಸಿದ ಇವ್ರು ಬಂದರು, ಇವ್ರು ಏನು ಮಾಡ್ತಿದ್ದಾರೆ? ಇವ್ರ ಜೊತೆ ಯಾರು ಇವ್ರು ಕೇಳ್ತಾ ಇಲ್ಲ. ಇವ್ರು ನಮ್ಗೆ ಒಂದು ಚಳವಳಿಗಳಿಗೆ ಒಂದು ಕಿಮ್ಮತ್ ಕಡೆ ಕಾಸಿನ ಬೆಲೆ ಕೊಡ್ತಿಲ್ಲ. ಕರೆಸಿ ಕರೆಕ್ಟಾಗಿ ಸೇರಿಸೋಕೆ ಮಾತು ಆಡೋದಿಲ್ಲ. ಇವರು ಪರಿಸ್ಥಿತಿ ಹಿಂಗಿದೆ. ಈಗೇನು ಮಾಡಬೇಕು? ನಮ್ಗೆ ಎರಡೂ ಇದೆ. ಮುಂದಿನ ಬರುವಂಥ ಈ ಈಗ ಆಕ್ರಮಣದಿಂದ ತಡಿಬೇಕು, ಮುಂದಿನ ಅಪಾಯವನ್ನು ಆಗದಂಗೆ ತಡಿಬೇಕು, ಮತ್ತು ಇವ್ರ ಜೊತೆ ಗುದ್ದಾಡಿ ಜನರ ಹಿತವನ್ನು ಕಾಪಾಡ್ಕೋಬೇಕು. ಈ ಸಂದರ್ಭದಲ್ಲಿ ಬಂದಿದ್ದು ನಾವಿನ್ಯಾರಿಗೂ ಕಾದರೆ ಆಗಲ್ಲ. ಯಾವ ಪಕ್ಷವು, ಯಾವ ನಾಯಕರು, ಯಾರೂ ನಮ್ಮನ್ನು ಕಾಪಾಡಲ್ಲ. ನಾವೇ ಅಂದರೆ ಜನಸಾಮಾನ್ಯರು, ನಾಗರಿಕರು, ನಾವು ಒಂದು ಶಕ್ತಿಯಾಗಿ ಎದ್ದೇಳಿಲ್ಲ ಅಂದ್ರೆ ಆಗಲ್ಲ. ನಾವೊಂದು ಹೊಸ ಶಕ್ತಿ ಆಗಬೇಕು ಅಂತ ತಕ್ಷಣ ನಮ್ಮಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಹೊಸ ಶಕ್ತಿ ಆಗಬೇಕು ಅಂದರೆ ತೃತೀಯ ಶಕ್ತಿ ಅಂದರೆ ನಾವು ಎಲೆಕ್ಷನ್ಗೆ ಹೋಗ್ಬೇಕು ಅಂತ ಶುರು ಆಗ್ಬಿಡ್ತದೆ ನಮ್ಮಲ್ಲಿ. ಬರ್ರಿ ಪಾರ್ಟಿ ಕಟ್ಟೋಣ, ನಾನೊಂದು ಪಾರ್ಟಿ ಕಟ್ಟೋದು ಕಾಮಿಡಿ ಪೀಸ್ ಆಗಿಬಿಟ್ಟಿದೆ ಇಲ್ಲೆಲ್ಲ ಕೂಡ. ಅವ್ರೊಂದು ಪಾರ್ಟಿ ಕಟ್ಟು, ಇವರೊಂದು ಪಾರ್ಟಿ ಕಟ್ಟು. ನಮ್ಗೆ ಯಾವ ಮಾಸ್ ಬೇಸು ಇಲ್ಲ, ಏನಂತ ವಾತಾವರಣ ಇಲ್ಲ. ಪಾರ್ಟಿ ಕಟ್ಟು, ಸೋಲು, ಮರ್ಯಾದೆ ತೆಗಿ, ಪರ್ಯಾಯ ರಾಜಕಾರಣದ್ದು ಇದಲ್ಲ. ಒಂದು ಪರ್ಯಾಯ ಆಂದೋಲನ ಬೇಕಾಗಿದೆ. ಆಳುವವರನ್ನು ಪ್ರಶ್ನಿಸುವ, ಆಳ್ವಿಕೆಯನ್ನು ಬಗ್ಗಿಸುವಂತಹ, ಆಳ್ವಿಕೆಯನ್ನು ಬದಲಾಯಿಸುವಂತಹ ಶಕ್ತಿ ಈ ಭೂಮಿಗೆ ಬರಬೇಕು, ಈ ನೆಲಕ್ಕೆ ಬರಬೇಕು. ಅದು ಬರಬೇಕು ಅಂತ ಹೇಳಿದ್ರೆ ಆ ಶಕ್ತಿಯ ಜನ ಕುದಿತಾ ಇದ್ದಾರೆ. ಜನ ಏನನ್ನು ಮಾಡಬೇಕು ಅಂತ ಬಯಸ್ತಿದ್ದಾರೆ. ಇದು ನಾವು ಎಲೆಕ್ಷನ್ ಟೈಮ್ನಲ್ಲಿ ಗ್ರೌಂಡಿಗೆ ಹೋದಾಗ ಎಲ್ಲ ಕಡೆ ಕಂಡಿದ್ದೀವಿ. ಏನೋ ಮಾಡಬೇಕು ಅಂತ ಅದು ಗೊತ್ತಿಲ್ಲ ಪಾಪ, ಯಾರಿಗೂ ಕ್ಲಾರಿಟಿ ಇಲ್ಲ ಏನು ಮಾಡೋಣ. ಸೊ ಹಂಗಾಗಿ ನಾವು ತೀರ್ಮಾನ ಮಾಡಿರುವಂಥದ್ದು, ನಾವು ಈ ಒಂದು ಕಾರ್ಯಕ್ರಮ ತೊಗೊಳ್ಬೇಕು. ನಮ್ಮ ಒಂದು ಪ್ರಾಮಾಣಿಕವಾಗಿ
ಈ ಸಮಾಜದ ಈ ಹಿತವನ್ನು ಕಾಯುವಂತಹ ಈ ದುಷ್ಟಶಕ್ತಿಗಳ ಷಡ್ಯಂತ್ರ ಸೋರಿಸುವಂತಹ ನಾಗರಿಕರದೇ ಆದಂತಹ ಪ್ರಾಮಾಣಿಕವಾದಂತಹ ಕಟಿಬದ್ಧವಾದಂಥ ಒಂದು ದೊಡ್ಡ ಪಡೆಯನ್ನು ನಾವು ಕಟ್ಟಬೇಕು. ನಾವು ಮಾತಾಡ್ತಿದ್ವಿ, ನಾವು ಕಟ್ಟಬೇಕು, ಗ್ರೌಂಡಿಗೆ ಹೋಗಬೇಕು, ಕಾರ್ಯಕರ್ತ ನಾವು ಆದರೆ ನಾವು ಯಾರು ಇಳಿತೀವಿ, ನಮ್ಮ ಇಶ್ಯೂ ನಾವೆಲ್ಲ ಬಿಸಿ ಇದ್ದೀವಿ ಎಲ್ಲ ಕೂಡ. ಈಗೆಲ್ಲ ಅವೆಲ್ಲ ಇರಲಿ, ನಾವು ಎಷ್ಟು ಗುದ್ದಾಡಿದ್ರು ಯಾವ ಸಕ್ಸಸ್ ಆಗಲ್ಲ, ಎಲ್ಲ ತನಕ ಇದಾಗೋದಿಲ್ಲ. ಹಾಗಾಗೇ ನಾವು ಅಂದರೆ ಯಾರು? ನಾವು ಅಂದರೆ ಎಲ್ಲರೂ ಇಲ್ಲಿ ರೈತ ಸಂಘಟನೆಗಳು ಸೇರಬೇಕು, ದಲಿತ ಸಂಘಟನೆಗಳು ಸೇರಬೇಕು, ಕಾರ್ಮಿಕರು ಸೇರಬೇಕು, ಅಲ್ಪಸಂಖ್ಯಾತರು ಸೇರಬೇಕು, ಪ್ರತಿಯೊಬ್ಬರು ಸೇರಬೇಕು. ನಾವೆಲ್ಲರೂ ಮನಸ್ಸು ಮಾಡಿದರೆ ಇದೇನೂ ಅಲ್ಲ. ಈಗಲೂ ಕೂಡ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ನಾವೇ ಬಹುಸಂಖ್ಯಾತರು, ಅವರ ಅಧಿಕಾರದಲ್ಲಿ ಕೂತವರು, ಷಡ್ಯಂತ್ರ ರೂಪಿಸಿದವರು ಅಲ್ಪಸಂಖ್ಯಾತರು. ಆದರೆ ಅವರು ಸಂಘಟಿತ ಅಲ್ಪಸಂಖ್ಯಾತರು, ನಾವು ಡಿವೈಡೆಡ್ ಮೆಜಾರಿಟಿ, ವಿಭಜಿತ ಬಹುಸಂಖ್ಯಾತರು. ನಾವು ಮಾಡೋಕ್ಕೆ ಹೊರಟಿದ್ದು ಇಷ್ಟೇ, ಡಿವೈಡೆಡ್ ಮೆಜಾರಿಟಿನ ಯುನೈಟೆಡ್ ಮೆಜಾರಿಟಿಯಾಗಿ ಕನ್ವರ್ಟ್ ಮಾಡೋಕ್ಕೆ ಹೊರಟಿದ್ದು. ಸಿಂಪಲ್ ಫಾರ್ಮಲ್, ಅದರಲ್ಲೇನು ದೊಡ್ಡ ಟಕ್ಕೇನಿಲ್ಲ. ಆದರೆ ಯೂನಿಟಿ ಅನ್ನೋದು ಬರೀ ಟಾಪ್ ಅಲ್ಲ, ಬೆಂಗಳೂರಲ್ಲ. ಬೆಂಗಳೂರು ಮಾಡ್ತಾಯಿದ್ದೀವಿ, ಅದು ಒಳ್ಳೆಯದು. ಮೊದಲು ನಮಗೆ ಒಂದೊಂದು ಸಂಘಟನೆಗಳು ಒಟ್ಟಿಗೆ ಕೂತು ಮಾತಾಡ್ತಿರ್ಲಿಲ್ಲ, ಇವತ್ತು ಒಳ್ಳೆಯದಾಗಿದೆ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ಅಷ್ಟು ಮಟ್ಟಿಗಾಗಿದೆ. ಆದರೆ ಆ ಯೂನಿಟಿಗಳು ಎಲ್ಲಿರ್ತವೆ? ನಮ್ಮ ಗಾಂಧಿ ಭವನಲ್ಲಿ, ನಮ್ಮ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ, ಫ್ರೀಡಮ್ ಪಾರ್ಕ್ನಲ್ಲಿ ಇಷ್ಟಕ್ಕೆ ಮಾತ್ರ ಇರ್ತದೆ, ತಳಮಟ್ಟದಲ್ಲಿಲ್ಲ. ಇದು ನಾವು ಮಾಡ್ತಿರುವಂಥ ಯೋಜನೆ ತಳಮಟ್ಟಕ್ಕೆ ಹೋಗೋಣ. ತಳಮಟ್ಟದಲ್ಲಿ ಒಂದೊಂದು ಬೂತ್ಗೆ, ಒಂದೊಂದು ಹಳ್ಳಿಯಲ್ಲಿ, ಒಂದೊಂದು ಫ್ಯಾಕ್ಟ್ರಿಯಲ್ಲಿ, ಆಯಾ ಭಾಗದಲ್ಲಿ ಈ ಶಕ್ತಿಗಳನ್ನು ವಿರೋಧ ಮಾಡುವಂಥವ್ರು, ಆಳುವವ್ರನ್ನ ಪ್ರಶ್ನೆ ಮಾಡುವಂಥವ್ರು ಯಾರಿದ್ದಾರೆ ಅವರೆಲ್ಲ ಒಟ್ಟುಗೂಡಿಸೋ ಅನ್ನುವಂಥ ಒಂದು ಮಿಷನಿಗೆ ಬಂದ್ವಿ. ಅದನ್ನು ನಾವೀಗ ಟೈಮ್ ಇಲ್ಲ, ಈ 3 ವರ್ಷದಲ್ಲಿ ಅಂಥ ಒಂದು ಪಡೆ ನಿಲ್ಲಿಸಲೇಬೇಕು. 1,00,000 ಕಾರ್ಯಕರ್ತರನ್ನು ತಯಾರು ಮಾಡೋಕೆ ಗುರಿ ಹಾಕ್ಕೊಂಡಿದ್ದೀವಿ. ಆ ಒಂದು ನಮ್ಗೆ ಎಮರ್ಜೆನ್ಸಿ ಇದೊಂದು ಟೈಪ್ ಯುದ್ಧಕ್ಕೆ ಹೆಂಗೆ ತಯಾರಿ ಮಾಡ್ತೀವಲ್ಲ ಹಂಗಿರೆ ಒಂದು ಶಾಂತಿ ಪಡೆ ಅಗತ್ಯ ಇದೆ. ಇಲ್ಲಾಂದರೆ ಬೆಂಕಿ ಹಾಕ್ತಾರವ್ರು, ಬೆಂಕಿನ ತಡಿಬೇಕು. ಆ ಅರ್ಜೆನ್ಸಿ ಜೊತೆನೇ ಈ ಸಮಾವೇಶವನ್ನು ಕರೆದಿದ್ವಿ.